ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿಬಿಟ್ಟಿದೆ. ಇಂದು ಸಂಸತ್ ಭವನ ಚಲೋ ಹಮ್ಮಿಕೊಂಡಿದ್ರು ಸಿಜೆಪಿಯವರು, ಜಿರಳೆ ಪಾರ್ಟಿಯವರು ಇವತ್ತು ಸಂಸತ್ ಚಲೋವನ್ನು ಹಮ್ಮಿಕೊಂಡಿದ್ರು. ಯಾಕಂದರೆ ಅಧಿವೇಶನ ಆರಂಭ ಆಗಿದೆಯಲ್ವ ಇವತ್ತು. ನೀಟ್ ಅಕ್ರಮದ ವಿರುದ್ಧ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಶುರು ಮಾಡಿದ್ದಾರೆ. ಸಂಸತ್ ಭವನ ಚಲೋ ಹಮ್ಮಿಕೊಂಡಿದ್ರು ಕಾಕ್ರೋಚ್ ಜನತಾ ಪಾರ್ಟಿಯವರು. ಚಲೋಗೂ ಮುನ್ನ ಲಾಠಿ ಚಾರ್ಜ್ ಆಗಿಬಿಟ್ಟಿದೆ. ಅಲ್ಲಿ ವಿದ್ಯಾರ್ಥಿಗಳನ್ನ ಚದುರಿಸಿದ್ದಾರೆ ಪೊಲೀಸರು. ಜಂತರ್ ಮಂತರ್ನಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಪೊಲೀಸರ ಜೊತೆಗೆ ವಿದ್ಯಾರ್ಥಿಗಳು ನೂಕಾಟ ತಳ್ಳಾಟವನ್ನು ಮಾಡಿದ್ದಾರೆ. ನೀಟ್ ಅಕ್ರಮವನ್ನು ಖಂಡಿಸಿ ನಡೀತಿರುವಂತಹ ಒಂದು ನಿರಂತರ ಹೋರಾಟ ಇದು. ಮೊನ್ನೆ ಕೂಡ ದೀಪಿಕೆ ಏನಿದ್ದಾರೆ ಅದರ ಮುಖ್ಯ ಸಂಸ್ಥಾಪಕ ಅವರಿಗೆ ನೀಲಿ ಶಾಯಿಯನ್ನು ಎರಚಿಬಿಟ್ಟಿದ್ರು. ನೋಡಿ, ದೃಶ್ಯಗಳು ನೋಡ್ತಾ ಇದ್ದೀವಿ. ಲಾಠಿ ಚಾರ್ಜ್ ಮಾಡಿದ್ದಾರೆ. ಪ್ರತಿಭಟನೆಗೆ ಬಂದಂತಹ ವಿದ್ಯಾರ್ಥಿಗಳ ಮೇಲೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ, ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣ, ದೇಶದ ಪರೀಕ್ಷಾ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ತೀವ್ರ ಕಳವಳದ ಹಿನ್ನೆಲೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಆಗ್ರಹಿಸಿ ಈ ಒಂದು ಹೋರಾಟ ನಡೀತಾ ಇತ್ತು. ಸಂಸತ್ ಚಲೋವನ್ನು ಹಮ್ಮಿಕೊಂಡಿದ್ರು. ಆದರೆ ಇಲ್ಲಿ ಪೊಲೀಸರು ಅವಕಾಶ ಮಾಡಿಕೊಡ್ತಿಲ್ಲ, ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಈಗ CJP ಪಾರ್ಟಿಯವರು ಮಾಡ್ತಿದ್ದಾರೆ. ನೋಡಿ ಹೆಂಗೆ ಪ್ರತಿಭಟನಾ ನಿರತರನ್ನ ಅರೆ ಸೇನಾ ಪಡೆಯವರು ಲಾಠಿಯ ಮೂಲಕ ಹೊಡಿತಾ ಇದ್ದಾರೆ ಅಂಥೇಳಿ. ಎದ್ನೋ ಬಿದ್ನೋ ಅಂಥೇಳಿ ಪ್ರತಿಭಟನಾ ನಿರತರು ಓಡೋಕ್ಕೆ ಶುರು ಮಾಡಿದರು. ಮತ್ತಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರದ ಮೇಲೆ ಪ್ರತಿಭಟನೆಯನ್ನು ಡೈವರ್ಟ್ ಮಾಡುವಂಥ ಪ್ರಯತ್ನ ಪೊಲೀಸರನ್ನ ಮುಂದೆ ಬಿಟ್ಟು ಕೇಂದ್ರ ಸರ್ಕಾರ ಮಾಡ್ತಿದೆ ಅನ್ನೋದನ್ನು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ರು. ಬೇರೆ ಬೇರೆ ಸಂಘಟನೆಯವರು ಕೂಡ ಕೈ ಜೋಡಿಸಿದ್ರು ಕಾಕ್ರೋಚ್ ಜನತಾ ಈ ಸಂಸತ್ ಚಲೋ ಮೆರವಣಿಗೆಗೆ. ಆದರೆ ಇನ್ನೂ ಮೆರವಣಿಗೆ ಹೊರಟಿರಲಿಲ್ಲ, ಆರಂಭ ಮಾಡಿರಲಿಲ್ಲ. ಅಷ್ಟರೊಳಗಡೆ ಪೊಲೀಸರು ಅವರ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತಹ ಒಂದು ಪ್ರತಿಭಟನೆ ಇದು. ರಾಜಕೀಯ ನಾಯಕರು, ಜನಸಾಮಾನ್ಯರು, ಕೆಲವೊಬ್ಬರು ಸೆಲೆಬ್ರಿಟಿಗಳು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿದರು. ಆಜಾದ್ ಸಮಾಜ್ ಪಾರ್ಟಿ ಅದು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದೆ. TMC ಸಂಸದೆ ಮಹುವಾ ಮೊಹಿತ್ರಿ ಕೂಡ ಆ ಸಂದರ್ಭದಲ್ಲಿ ಹಾಜರಿದ್ದರು. RPF ಸಿಬ್ಬಂದಿ ನಡುವೆ ಸಂಘರ್ಷ ಉಂಟಾಗಿದೆ. ಗುಂಪನ್ನು ನಿಯಂತ್ರಣ ಮಾಡಲಿಕ್ಕೆ RPF ಸಿಬ್ಬಂದಿ ಲಾಠಿ ಚಾರ್ಜ್ ಮಾಡಿದ್ದಾರೆ.